39 ವಯಸ್ಸಿನಲ್ಲಿ ಅವರು ಶರೀರವನ್ನ ಬಿಡ್ತಾರೆ. ಅಂದ್ರೆ ರಾಮಕೃಷ್ಣ ಪರಮಹಂಸರಿಗೂ ಈ ಸತ್ಯ ಅರ್ಥ ಗೊತ್ತಿತ್ತು, ಉಸಿರಾಟದ ಕ್ರಮದ ಬಗ್ಗೆ. ಅಂದ್ರೆ ಯೋಗಿಗಳಿಗೆ ಇದು ಗೊತ್ತಿರುತ್ತೆ, ಕೆಲವರು ಬಾಯಿ ಬಿಡ್ತಾರೆ, ಕೆಲವರು ಬಾಯಿ ಬಿಡೋದಿಲ್ಲ. ಹಾಗೆ ಈ ಒಂದು ಟೆಕ್ನಿಕ್ಕಿನ ಆಧಾರದ ಮೇಲೆ ಈಗ ಮಹಾಭಾರತದಲ್ಲಿ ಭೀಷ್ಮ, ದ್ರೋಣ, ಬಾಕ್ಲಿಕ, ಆಮೇಲೆ ಪಾಂಚಾಲ ರಾಜ, ದ್ರುಪದ, ಇವರೆಲ್ಲ 400-500 ವರ್ಷಗಳ ಕಾಲ ಬದುಕಿದ್ರು. ಆ ಒಂದು ಟೆಕ್ನಿಕ್ ಅವರಿಗೂ ಗೊತ್ತಿತ್ತು, ಅದನ್ನು ಬಳಸ್ಕೊಂಡು ಅವರೆಲ್ಲ ಇದ್ರು. ಅದೇ ಥರ ಮಹಾವತಾರ್ ಬಾಬಾಜಿಯವರು ಕೂಡ ಆ ಒಂದು ಟೆಕ್ನಿಕ್ ಅನ್ನ ಬಳಸ್ಕೊಂಡೇ ಈ ಭೂಮಂಡಲ ಮೇಲೆ ಅಜೇಯರಾಗಿದ್ದಾರೆ. ಅದರ ಜೊತೆಗೆ ಅವರು ಅನೇಕ ಸಿದ್ಧಿ ಸಾಧನೆಗಳನ್ನ, ತಪಸ್ಸನ್ನ ಮಾಡಿದ್ದಾರೆ. ಜನ್ಮ ಜನ್ಮಾಂತರದಲ್ಲಿ ಅವರು ಮಾಡಿದ ಸಾಧನೆ ಫಲದಿಂದ ಅವರು ಅಧ್ಯಾತ್ಮದ ಅತ್ಯುನ್ನತ ಮಟ್ಟವನ್ನ ತಲುಪಿದ್ದಾರೆ. ನೀವು ಕೂಡ ಅಂತ ಒಂದು ಮಟ್ಟವನ್ನ ತಲುಪೋದಕ್ಕೆ ಸಾಧ್ಯ ಇದೆ. ನಾವು ಕುಂಡಲಿನಿ ಯೋಗ ದೀಕ್ಷೆ ಕೊಡ್ತೀವಿ, ಕ್ರಿಯಾ ಯೋಗ ದೀಕ್ಷೆನೂ ಕೊಡ್ತೀವಿ. ಆಸಕ್ತಿ ಇದ್ದರು ನಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮುಂದೆ ಕಾಣ್ತಿರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ನೀವು ದೀಕ್ಷೆ ತೆಗೆದುಕೊಳ್ಬಹುದು.